ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಕಕ್ಷಿವದ್ ವಿವಾಹ ವರ್ಣನವೆಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಮುನೀಶ್ವರರೇ, ಕಕ್ಷಿವಂತನು ಮತ್ತೆ ತಂದೆಗೆ ಇಂತೆಂದನು. ಮುನಿಸತ್ತಮನೆ, ಗುರುವಾದ ಉದಂಕನಿಂದ ನಾನು ಈ ಅಗಸ್ತ್ಯ ತೀರ್ಥದ ಸ್ನಾನಕ್ಕಾಗಿಯೂ ಸ್ವನಯನ ಮಗಳನ್ನು ಮದುವೆಯಾಗುವುದಕ್ಕಾಗಿಯೂ ಅಜ್ಞಪ್ತನಾಗಿ ಇಲ್ಲಿಗೆ ಬಂದೆನು. ಆತನು ಅನುಗ್ರಹಿಸಿದ ಉಪಾಯದಿಂದ ನಾನಿಲ್ಲಿ 3 ವರ್ಷಗಳಿದ್ದು ಆ ಉಪಾಯವನ್ನು ಪಡೆದಿರಲು ಸ್ವನಯನು ಅಕಸ್ಮಾತ್ತಾಗಿ ಇಲ್ಲಿಗೆ ಬಂದು ನನಗೆ ಕನ್ಯೆಯನ್ನು ಕೊಡುವೆನೆಂದು ಹೇಳಿದನು. ಬಳಿಕ ನನ್ನ ಅಭಿಪ್ರಾಯಾನುಸಾರವಾಗಿ ತಮ್ಮನ್ನು ಇಲ್ಲಿಗೆ ಕರೆತಂದಿರುವನು. ಕಕ್ಷಿವಂತನು ಇಂತೆಂದು ಹೇಳಿ ಸುಮ್ಮನಾದನು. ತರುವಾಯ ಸ್ವನಯನ ಪುರೋಹಿತನಾದ ಸುದರ್ಶನನು ರಾಜನ ಬಳಿಗೆ ಹೋಗಿ ದೀರ್ಘತಮನ ಬರುವಿಕೆಯನ್ನು ಆತನಿಗೆ ಅರುಹಿದನು. ಕೂಡಲೇ ಸ್ವನಯನು ಮುನಿಯನ್ನು ಕಾಣಲು ತನ್ನ ಪಾಳೆಯದಿಂದ ಹೊರಟು ಬಂದನು. ದೇವೇಂದ್ರನು ಬ್ರಹ್ಮದೇವನನ್ನೋಪಾದಿಯಲ್ಲಿ ಸ್ವನಯನು ಅಗಸ್ತ್ಯ ತೀರ್ಥ ದಡದಲ್ಲಿ ಮಗನೊಡನೆ ಕುಳಿತಿರುವ ದೀರ್ಘತಮ ಮಹರ್ಷಿಯನ್ನು ಕಂಡು ಲೋಕಮಂಗಳಕರಗಳಾದ ಆತನ ಚರಣಗಳಿಗೆರಗಲು ದೀರ್ಘತಮನು ಆತನನ್ನೆಬ್ಬಿಸಿ ಆಶೀರ್ವದಿಸಿದನು. ಎಲೈ ಮಹರ್ಷಿಗಳಿರ, ಅದೇ ಹೊತ್ತಿಗೆ ಸರಿಯಾಗಿ ಉದಂಕ ಮಹರ್ಷಿಯು ಶಿಷ್ಯರೊಡನೆ ರಾಮಸೇತುವಾದ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಲು ಅಲ್ಲಿಗೆ ಬಂದಿದ್ದನು. ಆತನೊಡನೆ ಆತನ ಶಿಷ್ಯರಾದ 1,00,000 ಮುನಿಗಳು ಬಂದಿದ್ದರು. ಅವರೆಲ್ಲರೊಂದಿಗೂ ಉದಂಕನು ಅಗಸ್ತ್ಯ ತೀರ್ಥದ ಸ್ನಾನಕ್ಕಾಗಿ ದಯಮಾಡಿಸಲು ಕಕ್ಷಿವಂತನು ಆತನನ್ನು ಕಂಡು ನಮಸ್ಕರಿಸಿದನು. ಉದಂಕನು ಆತನನ್ನು ಆಶೀರ್ವದಿಸಿದ ತರುವಾಯ ದೀರ್ಘತಮನು ಉದಂಕನು ಪರಸ್ಪರ ಕುಶಲ ಪ್ರಶ್ನೆಗಳನ್ನು ಮಾಡಿಕೊಂಡರು. ಬಳಿಕ ಸರ್ವಲೋಕ ಪ್ರಸಿದ್ಧರಾದ ಆ ಮುನಿಪುಂಗವರೀರ್ವರು ಪುಣ್ಯತಮವಾದ ಕಥಾ ಸಲ್ಲಾಪದೊಂದಿಗಿರಲು ಸ್ವನಯನು ಉದಂಕ ಮಹರ್ಷಿಗೆರಗಿದನು. ಉದಂಕನು ಆತನನ್ನು ಆಶೀರ್ವದಿಸಿ ಸಂತೋಷದಿಂದ ಮಗನಿಗೆ ಮದುವೆ ಮಾಡುವಂತೆ ದೀರ್ಘತಮನಿಗೆ ಹೇಳಿದನು. ಆತನು ಅದಕ್ಕೆ ಒಪ್ಪಿಗೆಯಿತ್ತು. ಅಯ್ಯ, ಬುದ್ಧಿವಂತನಾದ ರಾಜನೇ, ಪುಣ್ಯತಮವಾದ ಈ ಗಂಧಮಾದನದಲ್ಲಿಯೇ ನಾಳೆ ಸುಮುಹೂರ್ತದಲ್ಲಿ ವಿವಾಹವನ್ನು ನೆರವೇರಿಸು. ನಿನ್ನ ಕುವರಿಯನ್ನು ರಾಣಿವಾಸವನ್ನು ಇಲ್ಲಿಗೆ ಬರಮಾಡು ಎಂದು ನುಡಿಯಲು ರಾಜನು ತನ್ನ ಬಿಡದಿಗೆ ಹೋಗಿ ಅವರನ್ನು ಕರೆತರಲು 100 ಮಂದಿ ವೃದ್ಧರಾದ ವರ್ಷವರ ಸೇವಕರನ್ನು ಕಂಚುಕಿಯರನ್ನು ತನ್ನ ಪಟ್ಟಣಕ್ಕೆ ಕಳುಹಿಸಿದನು. ಆತನಿಂದ ಕಳುಹಲ್ಪಟ್ಟ ಆ ಅಂತಃಪುರದ ಸೇವಕರು ಮನೋವೇಗಗಳಾದ ಕುದುರೆಗಳನ್ನೇರಿ ಮಧುರಾ ಪಟ್ಟಣಕ್ಕೆ ಬಂದು ಸಮಾಚಾರವನ್ನು ಅಂತಃಪುರದವರಿಗೆ ತಿಳಿಸಿ ರಾಣಿವಾಸದೊಂದಿಗೆ ಕನ್ಯೆಯನ್ನು ಕರೆದುಕೊಂಡು ಹಿಂತಿರುಗಿ ಬಂದರು. ಮಾರನೆಯ ದಿನ ದೀರ್ಘತಮನು ಮಗನಿಗೆ ಗೌದಾನಿಕವೇ ಮೊದಲಾದ ಸಂಸ್ಕಾರಗಳನ್ನೆಲ್ಲ ನೆರವೇರಿಸಿದನು. ಬಳಿಕ ಸಂತುಷ್ಟನಾದ ಕಕ್ಷಿವಂತನು ವಿವಾಹೋಚಿತವಾದ ಅಲಂಕಾರವುಳ್ಳವನಾಗಿ ತಂದೆ ಮತ್ತು ಗುರುಗಳೊಡನೆ 2ನೆಯ ಇಂದ್ರನಂತೆ ಚತುರ್ದಂತವು ಮಹಾಕಾಯವು ಸರ್ವಾಂಗ ಪಾಂಡುರವೋ ಆದ ಆನೆಯನ್ನೇರಿ ರಾಜಕುವರಿಯಾದ ಮನೋರಮೆಯನ್ನು ಸ್ವೀಕರಿಸಿ ಅವಳ ಮನೋರಥವನ್ನು ಈಡೇರಿಸಲು ಸ್ವಸ್ತಿವಾಚಕರಾದ ಅನೇಕ ಸಾವಿರ ಬ್ರಾಹ್ಮಣರೊಡನೆ ತಳಿರು ತೋರಣಗಳಿಂದ ಅಲಂಕೃತವಾದ ಸ್ವನಯ ರಾಜರ್ಷಿಯ ಪಟಮಂಟಪಕ್ಕೆ ಬಿಜ ಮಾಡಿದನು. ವಿವಾಹ ಮಂಗಳಾಲಂಕೃತಳಾದ ಸ್ವನಯನ ಪುತ್ರಿಯು ಚತುರ್ದಂತವೂ ಮಹಾಕಾಯವೂ ಆದ ಬಿಳಿಯ ಆನೆಯನ್ನೇರಿ ತನ್ನನ್ನು ಪಡೆಯಲು ಉತ್ಸಾಹದಿಂದ ಬರುತ್ತಿರುವ ಕಕ್ಷಿವಂತನನ್ನು ಕಂಡು ಈಗ ನನ್ನ ಪ್ರತಿಜ್ಞೆಯು ಸಫಲವಾಗಿತೆಂದು ಸಂತೋಷಿಸಿದಳು. ಕಕ್ಷಿವಂತನು ದೀರ್ಘತಮ ಉದಂಕರೊಡನೆ ರಾಜನ ಪಟಮಂಟಪದ ಹೊರಬಾಗಿಲಿಗೆ ಬಂದನು. ಆಗ ಕಕ್ಷಿವಂತನು ಪುರೋಹಿತನಾದ ಸುದರ್ಶನನೊಡನೆ ಆತನನ್ನು ಎದುರುಗೊಂಡನು. ಬಳಿಕ ಕನ್ಯಾ ಪರಿಚಾರಿಕೆಯರು ಬೆಳ್ಳಿ ಬಂಗಾರದ ಪಾತ್ರೆಗಳಿಂದ ಕಕ್ಷಿವಂತನಿಗೆ ಆರತಿಯನ್ನು ಬೆಳಗಿದರು. ಸ್ವನಯನು ಲಕ್ಷ್ಮೀವಂತನಾದ ಕಕ್ಷಿವಂತನನ್ನು ಬ್ರಾಹ್ಮಣರೊಡನೆ ಒಳಕ್ಕೆ ಕರೆತಂದನು. ಬಳಿಕ ಆತನೊಡನೆ ದಯಮಾಡಿಸಿದ ದೀರ್ಘತಮ ಉದಂಕರನ್ನು ಸವಿನಯವಾಗಿ ಕರೆದುಕೊಂಡು ಹೋಗಿ ಅರ್ಘ್ಯಾದಿಗಳಿಂದ ಅವರನ್ನು ಪೂಜಿಸಿದನು. ವಸ್ತ್ರ ಚಾಮರ ತೋರಣಗಳಿಂದ ಅಲಂಕೃತವಾದ ಚಪ್ಪರದೊಳಗೆ ವರನು, ಉದಂಕನು, ಆತನ ಶಿಷ್ಯರು, ದೀರ್ಘತಮನು ಇತರರು ಉಪವಿಷ್ಟರಾದರು. ಆಗ ಸ್ವನಯನು ಮಂತ್ರಿ ಪುರೋಹಿತರೊಡನೆ ಕೂಡಿದವನಾಗಿ ಸುಕೇಶಿಯು ಒಡವೆ ವಸ್ತ್ರಗಳಿಂದ ಅಲಂಕೃತಳಾದವಳು, ಮಂಗಳಕರಳು, ತೊಂಡೆಯ ಹಣ್ಣಿನಂತಹ ಕೆಂದುಟಿಯುಳ್ಳವಳು, ಮನೋಹರಾಂಗಿಯು, ಪುಷ್ಟವೂ ಉನ್ನತವೂ ಆದ ಸ್ತನಗಳುಳ್ಳವಳು, ಕನ್ಯೆಯೂ ಆದ ತನ್ನ ಕುವರಿಯಾದ ಮನೋರಮೆಯನ್ನು ಜನಸಂದಣಿಯಿಂದ ತುಂಬಿದ ಚಪ್ಪರದೊಳಕ್ಕೆ ಕರೆದುಕೊಂಡು ಬಂದನು. ಬಳಿಕ ಆ ಮನೋರಮೆಯು
ಸಂಪಿಗೆ ಹೂವಿನ ಹಾರವನ್ನು ಆತನ ಕೊರಳಿಗೆ ಹಾಕಿದಳು. ಆಗ ಉದಂಕನು ಬಂದು ಅಗ್ನ್ಯಾವಾಹನೆಯನ್ನು ಮಾಡಿ ಅಗ್ನಿಮುಖಾಂತ ಸಂಸ್ಕಾರದೊಡನೆ ಲಾಜಾ ಹೋಮಾದಿ ವಿವಾಹ ಕೃತ್ಯಗಳನ್ನು ನಡೆಸಿ ವರನಿಂದ ಕನ್ಯೆಯ ಪಾಣಿಗ್ರಹಣವನ್ನು ಮಾಡಿಸಿದನು. ಉದಂಕನ ಎಲ್ಲ ವೈವಾಹಿಕ ಕೃತ್ಯಗಳನ್ನು ಸಾಂಗಗೊಳಿಸಿದ ಮೇಲೆ ಬ್ರಾಹ್ಮಣರೆಲ್ಲರೂ ವಧೂವರರನ್ನು ಹರಸಿದರು. ಬಳಿಕ ಸ್ವನಯನ ರಾಜನು ವರನನ್ನು, ದೀರ್ಘತಮನನ್ನು, ಉದಂಕನನ್ನು, ವರನ ಕಡೆಯ ಬೀಗರೆಲ್ಲರನ್ನು ಔತಣದಿಂದ ಉಪಚರಿಸಿದುದಲ್ಲದೆ 3,00,000 ಬ್ರಾಹ್ಮಣರನ್ನು ಷಡ್ರಸೋಪೇತವಾದ ಭೋಜನದಿಂದ ತೃಪ್ತಿಗೊಳಿಸಿದನು. ತಾಂಬೂಲ ದಕ್ಷಿಣಾದಿಗಳಿಂದ ಸನ್ಮಾನಿಸಿದನು. ತರುವಾಯ ಉದಂಕನು ದೀರ್ಘತಮನಿಂದ ಬೀಳ್ಕೊಂಡು ತನ್ನ ಆಶ್ರಮಕ್ಕೆ ತೆರಳಿದನು. ಅನಂತರ ಮಿಕ್ಕ ಬ್ರಾಹ್ಮಣರೆಲ್ಲರೂ ತಮ್ಮ ತಮ್ಮ ದೇಶಗಳಿಗೆ ಹೊರಟು ಹೋದರು. ಈ ಬಗೆಯಾಗಿ ಕಕ್ಷಿವದ್ ರಾಜಕನ್ಯೆಯರ ವಿವಾಹವು ನೆರವೇರಿದ ಬಳಿಕ ಉತ್ತಮವಾದ ಆ ಆನೆಯು ಅಗಸ್ತ್ಯ ತೀರ್ಥವನ್ನು ಪ್ರವೇಶಿಸಿ ಅಂತರ್ಧಾನ ಹೊಂದಿತು. ದೀರ್ಘತಮನು ಮಗ ಸೊಸೆಯರೊಂದಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವ ಅಗಸ್ತ್ಯ ತೀರ್ಥವನ್ನು ಕೊಂಡಾಡುತ್ತಾ ಅದರಲ್ಲಿ ಸ್ನಾನ ಮಾಡಿ ವೇದಾರಣ್ಯದ ತನ್ನ ಪುಣ್ಯಾಶ್ರಮಕ್ಕೆ ತೆರಳುವ ಮನಸ್ಸುಳ್ಳವನಾಗಿ ರಾಜನೊಂದಿಗೆ ಪ್ರಸ್ತಾಪಿಸಿದನು. ದುಹಿತೃವತ್ಸಲನಾದ ಆ ಸ್ವನಯನು ಬಹು ಸಂತುಷ್ಟನಾಗಿ ಮಗಳ ಮೇಲಿನ ಮಮತೆಯಿಂದ ಆಕೆಗೆ 1,00,000 ಚಿನ್ನದ ನಾಣ್ಯವನ್ನು, 1,000 ಹಸುಗಳನ್ನು, 1,000 ಮಂದಿ ಪರಿಚಾರಿಕೆಯರನ್ನು, 500 ಗ್ರಾಮಗಳನ್ನು, 10,000 ಪೀತಾಂಬರಗಳನ್ನು, 100 ಒಡವೆಯ ಪೆಟ್ಟಿಗೆಗಳನ್ನು, 1,000 ಸರಗಳನ್ನು, ಹಾರಗಳನ್ನು ಬಳುವಳಿಯಾಗಿ ಕೊಟ್ಟನು. ದೀರ್ಘತಮ ಮಹರ್ಷಿಯು ಎಲ್ಲವನ್ನೂ ತೆಗೆದುಕೊಂಡು ಮಗ ಮತ್ತು ಸೊಸೆಯರೊಡನೆ ರಾಜನ ಅನುಮತಿಯನ್ನು ಪಡೆದು ಆತನನ್ನು ಬೀಳ್ಕೊಂಡು ವೇದಾರಣ್ಯಕ್ಕೆ ಬಂದು ಅವರೊಡನೆ ಸುಖವಾಗಿದ್ದನು. ಕಕ್ಷಿವಂತನು ಮಡದಿಯೊಂದಿಗೆ ವೇದಾರಣ್ಯೇಶನನ್ನು ಸೇವಿಸುತ್ತಾ ಬಹುಕಾಲ ಸುಖವಾಗಿದ್ದನು. ರಾಜರ್ಷಿಯಾದ ಸ್ವನಯನು ಕುಂಭಜನಿಂದ ನಿರ್ಮಿತವಾದ ಆ ತೀರ್ಥದಲ್ಲಿ ಸಸೈನ್ಯನು ಸಾಂತಃಪುರನು ಆಗಿ ಸ್ನಾನ ಮಾಡಿ ಎಲ್ಲರೊಡನೆ ತನ್ನ ಪಟ್ಟಣಕ್ಕೆ ಹಿಂದಿರುಗಿದನು. ಎಲೈ ವಿಪ್ರರೇ, ಅಗಸ್ತ್ಯ ತೀರ್ಥದ ಮಹಿಮೆಯಿಂದ ಕಕ್ಷಿವಂತನಿಗೆ ಈ ಬಗೆಯಾಗಿ ಇತರರಿಗೆ ಅಸಾಧ್ಯವಾದಂತಹ ಮದುವೆಯ ಮಹೋತ್ಸವವು ನೆರವೇರಿತು. ಸೂತನು ಹೇಳುತ್ತಾನೆ, ಮುನೀಶ್ವರರೇ, ಧನ್ಯವೋ ಶ್ರೇಯಸ್ಕರವೋ ಆಯುರ್ವರ್ಧಕವೋ ಕೀರ್ತಿ ಸೌಭಾಗ್ಯವರ್ಧಕವೋ ವೇದ ಪ್ರಸಿದ್ಧವೋ ಆದ ಈ ಇತಿಹಾಸವು ಸಮಸ್ತ ಮಾನವರಿಗೂ ಅತ್ಯವಶ್ಯವಾಗಿ ಓದತಕ್ಕದ್ದು, ಕೇಳತಕ್ಕದ್ದು ಆಗಿರುತ್ತದೆ. ಪರಮ ಪ್ರಾಚೀನವಾದ ಈ ಇತಿಹಾಸವನ್ನು ಕೇಳುವವರಿಗೂ ಓದುವವರಿಗೂ ಇಹಪರಗಳೆರಡರಲ್ಲಿಯೂ ಕಷ್ಟ ದಾರಿದ್ರ್ಯಗಳು ಸಂಭವಿಸುವಂತಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಕಕ್ಷಿವದ್ ವಿವಾಹ ವರ್ಣನವೆಂಬ 17ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.